What is this, Kanta? What is this? I don't like it. I don't like it. Today ಹರಿಕಥೆ ಹೇಳೋ ನಮ್ಮ ಪಂಡಿತ್ನಳ್ಳಿ ಗೋವಿಂದಪ್ಪ ದಾಸರನ್ನ ಕರ್ಕೊಂಡು ಬಂದಿದ್ದೇನೆ. ಅವರು ಈ ಕಿತ್ತೋಗಿರೋ ಪಾಲಿಟಿಕ್ಸ್ ನ ಅವರ ಹರಿಕಥಾ ಸ್ಟೈಲ್ ನಲ್ಲಿ ಹೆಂಗೆ ಹೇಳ್ತಾರೆ ಸ್ವಲ್ಪ ಸೈಡ್ ಕೂತ್ಕೊಂಡು ಕಡ್ಲೆಕಾಯಿ ತಿಂತ ಕೇಳಿಸ್ಕೊಳ್ಳೋಣ. ನಡಿ ಕಾಂತ ನಡೆ. ಒಂದಾನೊಂದು ಕಾಲದಲ್ಲಿ ಕೈ ಪಾರ್ಟಿಯವರು ಆಳ್ತಾ ಇದ್ದ ಈ ನಮ್ಮ ರಾಜ್ಯದಲ್ಲಿ ಅದ್ಯಾಕೋ ಗೊತ್ತಿಲ್ಲ, ಪ್ರಾಯಶಃ ನಮ್ಮ ವಾಜಪೇಯಿ ಕೃಪೆಯೋ ಅಥವಾ ಎಡ್ಡಿ ಕುಮ್ಸ್ 2020 ಪಂದ್ಯ ಆಡಿದ ಫಲವೋ ಗೊತ್ತಿಲ್ಲ. ಕುಮಾರಸ್ವಾಮಿ ಹೇಳ್ತಾರೆ, ಎಡ್ಡಿಜಿ ನನಗೆ ಕುರ್ಚಿ ಮೇಲೆ ಕೂರೋ ಅವಕಾಶವನ್ನ ಕೊಡಿ, 20 ತಿಂಗಳ ನಂತರ ತಮಗೆ ಈ ಸಿಂಹಾಸನವನ್ನ ಬಿಟ್ಟು ಕೊಡುತ್ತೇನೆ ಅಂತ ಮಾತು ಕೊಟ್ಟಿದ್ದ ದೇವೇಗೌಡರ ಪುತ್ರ ಕುಮಾರಸ್ವಾಮಿಗೆ ಅದೇನು ಬುದ್ಧಿ ಕೆಟ್ಟಿದ್ದೋ ಗೊತ್ತಿಲ್ಲ. ನನ್ನ ಬಾಂಧವರೇ ಅಂತ ಹೇಳಿ ಬರಬರನೆ ರಾಜ್ಯ ತಿರುಗಾಡಿದ ಎಡ್ಡಿಜಿ ಕೋಟಿ ಜನಗಳ ಕಣ್ಮಣಿಯಾಗಿ ಎಲೆಕ್ಷನ್ ನಲ್ಲಿ ಹೆಚ್ಚು ಸೀಟುಗಳನ್ನ ಪಡೆದುಕೊಂಡು ನಂತರ ಸಾಲದಾದಾಗ ಹಂಗು ಹಿಂಗು ಯಾರ್ಯಾರನ್ನೋ ಕರ್ಕೊಂಡು ಸಿಂಹಾಸನ ಏರಿ ಬಿಟ್ಟರು. ರಾಜ್ಯದ ಚಿತ್ರಣವೇ ಬದಲಾಗಿ ಬಿಟ್ಟಿತು ನೋಡಿ. ದಕ್ಷಿಣ ಭಾರತದಲ್ಲಿ ಪ್ರಪ್ರಥಮವಾಗಿ ಕಮಲ ಅರಳಿ ಬಿಟ್ಟಿತು ಅನ್ನೋ ಖುಷಿಯಲ್ಲಿ ಬಿಜೆಪಿಯ ರಾಜ್ಯ ನಾಯಕರ ಮುಖದಲ್ಲಿ ಮಂದಹಾಸ ಮೂಡಿತು. ಆಗ ಎಲ್ಲರೂ ಎಡ್ಡಿಜಿ ಸಿಂಹಾಸನ ಏರಿ ತಾವು ಚೆನ್ನಾಗಿ ಅಧಿಕಾರ ಮಾಡಿದ್ರಿ, ಜನಹಿತ ಕಾಪಾಡಿದ್ರಿ, ನಮ್ಮ ಪಕ್ಷವನ್ನ ಬೆಳೆಸಿ ಅಂದಿದ್ದೇ ತಡ ಸಿಕ್ಕಾಪಟ್ಟೆ ಖುಷಿಯಾಗಿ ಯಡಿಯೂರಪ್ಪನವರು ಮೊದಲು ಅದ್ಭುತವಾಗಿಯೇ ಕೆಲಸ ಮಾಡುತ್ತಾ ನಂತರ ಅದೇನಾಯ್ತೋ ಗೊತ್ತಿಲ್ಲ, ಪಾರ್ಟಿಯಲ್ಲಿ ಒಂದೊಂದೇ ಜಗಳ ರಗಳೆ ಶುರುವಾಗ್ತಾ ಬಂತು. ಇದೇನಂತ ಎಡ್ಡಿಜಿ ತಿರುಗಿ ನೋಡುವಷ್ಟರಲ್ಲಿ ಮತ್ತೆ ರೆಸಾರ್ಟ್ ರಾಜಕೀಯ ಶುರುವಾಯಿತು. ಆಗ ಎಡ್ಡಿಜಿ ಅಯ್ಯೋ ಭಗವಂತ ಅಂತ ಕಂಡವರ ಮುಂದೆ ಕಣ್ಣೀರು ಹಾಕ್ತಾ ಯಾಕಪ್ಪ ಹೀಗೆ ಕಾಡ್ತಾ ಇದೆಯಾ ಅಂತ ಪ್ರಾರ್ಥಿಸಿ ಪಕ್ಷದಲ್ಲಿನ ಜಗಳ ರಗಳೆ ಅದೇಗೋ ತೊಡೆದು ಹಾಕಿದ್ರು. ಇನ್ನೇನು ಮತ್ತೆ ಸಿಂಹಾಸನವೇರಿ ನನ್ನನ್ನ ಆರಿಸಿ ಕಳುಹಿಸಿದ ಜನಸಾಮಾನ್ಯರಿಗೆ ಕೆಲಸ ಮಾಡಬೇಕು ಅನ್ನುವಷ್ಟರಲ್ಲಿ ಅದ್ಯಾವ ಪಾಪನೋ ಅದ್ಯಾವ ಶಾಪನೋ ಗಣಿ ರಿಪೋರ್ಟಿನಲ್ಲಿ ಎಡ್ಡಿಜಿ ಅವರ ನಾಮಧೇಯ ಕಾಣಿಸಿಕೊಂಡಿದ್ದೇ ತಡ ಆಡಿ ಹೊಗಳಿದ್ದ ಅದೇ ಹೈಕಮಾಂಡ್ ನವರು ಡೆಲ್ಲಿಯಿಂದ ಕೂಡಲೇ ಬೆಂಗಳೂರು ಮಹಾನಗರಕ್ಕೆ ಬಂದು ಎಡ್ಡಿಜಿ ಕುರ್ಚಿ ಬಿಟ್ಟು ಹಟಾವೋ ಅಂತ ಪಟ್ಟನ್ನ ಹಿಡಿದೇ ಬಿಟ್ಟರು. ಆಗ ತಮ್ಮ ಕುರ್ಚಿ ಉಳಿಸಿಕೊಳ್ಳಲು ಏನೆಲ್ಲ ಶತಪ್ರಯತ್ನ ಮಾಡಿದ ಎಡ್ಡಿ ನೋವಿನಿಂದ ತಂದೆ ಅಡ್ವಾಣಿ 30 ವರ್ಷಗಳ ಕಾಲ ಪಕ್ಷಕ್ಕಾಗಿ ದುಡಿದಿದೆ ಈ ಬಡಜೀವಿ, ಈಗ ಅದ್ಯಾವುದೋ ಪ್ರಮಾದ ಆಯ್ತು ಅಂತ ನನ್ನ ಕುರ್ಚಿ ಬಿಟ್ಟು ಇಳಿಸಿ ಬಿಡೋದೆ ಅಂತ ಕಣ್ಣೀರಿಟ್ಟರು. ಹೈಕಮಾಂಡು ಇವರ ಮಾತಿಗೆ ಬಗ್ಗದಾದಾಗ ನೋವಿನಿಂದ ಇದ್ದ ಬದ್ದ ಬೆಂಬಲಿಗರನ್ನ ಪಾದಯಾತ್ರೆಯ ಮೂಲಕ ರಾಜಭವನಕ್ಕೆ ಬಂದು ಸೀಟನ್ನು ಬಿಟ್ಟು ಕೊಟ್ಟರು. ನಮ್ಮ ಎಡ್ಡಿಜಿ ಗಳನೆ ಹತ್ತು ಬಿಟ್ಟರಲ್ಲ. ಪಾಪ ಇವರೆಲ್ಲರ ಪರಿಸ್ಥಿತಿ ನೋಡಿ ಉಳಿದವರು ಎಲ್ಲ ಗಹಗಹಿಸಿ ನಗುವವರೇ. ಇದೆಲ್ಲ ಆಗಿ ಕೆಲ ದಿನಗಳ ಬಳಿಕ ಡಿನೋಟಿಫಿಕೇಶನ್ ಕರ್ಮಕಾಂಡದಲ್ಲಿ ಸಿಲುಕಿ ಹಾಕಿಕೊಂಡು ಆಗ ತಾನೇ ಕುರ್ಚಿ ಬಿಟ್ಟು ವಿಧಾನಸೌಧ ಬಿಟ್ಟು ಹೊರಬಂದಿದ್ದ ಎಡ್ಡಿಜಿ ವಿಧಿಯಾಟ ನೋಡಿ ಪರಪ್ಪನ ಸೌಧಕ್ಕೆ ಹೋಗುವಂತೆ ಮಾಡಿಬಿಟ್ಟಿತ್ತು ವಿಪರ್ಯಾಸ. ಅಯ್ಯೋ ಧೂರ್ತ ವಿಧಿಯೇ. ಹೀಗೆ ಪರಪ್ಪ ಸೌಧಕ್ಕೆ ಹೋದ ಎಡ್ಡಿಜಿ ಬರೋಬ್ಬರಿ 24 ದಿನಗಳ ಕಾಲ ಸೆರೆವಾಸ ಅನುಭವಿಸಿ ಈಗ ಜಾಮೀನು ಪಡೆದು ಮತ್ತೆ ಬಂದಿದ್ದಾರೆ. ಮತ್ತೆ ಅದೇ ಖದರ್ನಿಂದ ಈಗ ಮತ್ತೊಮ್ಮೆ ರಾಜ್ಯದೆಲ್ಲೆಡೆ ಅವರದೇ ಮಾತು ಪಕ್ಷದಲ್ಲಿ ಅದೇ ಮಾತು. ಮುಂದೆ ಏನಾಗಿ ಬಿಡುತ್ತೆ ಅಂತ ಇನ್ನೂ ನಿರ್ಧಾರವಾಗಿಲ್ಲ ನನ್ನ ಮಹಾಜನಗಳೇ. ಅದಕ್ಕೆಲ್ಲ ಕಾಲವೇ ಉತ್ತರ ಹೇಳುತ್ತೆ ಅಂತ ಹೇಳ್ತಾ ಇವತ್ತಿನ ನನ್ನ ಪೊಲಿಟಿಕ್ಸ್ ಹರಿಕತೆಯನ್ನ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಮಂಗಳವಾಗಲಿ. What a nice commentary by ಹರಿಕಥೆ. I like it. ನಮ್ಮ ಪಂಡಿತ್ನಳ್ಳಿ ಗೋವಿಂದಪ್ಪ ತಾತ ಸಖತ್ತಾಗಿ ಹರಿಕಥೆ ಹೇಳಿದ್ರು ಅಲ್ವಾ. ಇಡೀ ನಮ್ಮ ಸ್ಟೇಟ್ ಫ್ಲವರ್ ಪಾರ್ಟಿ ಪುರಾಣನೇ ಕೇಳ್ದಂಗಾಯ್ತಾ. ಓಕೆ ಎನಿವೆ ಬಾಕಂತ ಇದೆಲ್ಲ ಇದ್ದಿದ್ದೆ ಗಾಳ. ನನ್ನ ವರ್ಡ್ ಮಾಡಲ್ ಜಾವಾ 160 ಸ್ಪೀಡ್ ಬೈಕ್ ನ ಈಚೆ ತೆಗಿತೀನಿ. ತಿಪ್ಟೂರ್ ತೋಟಕ್ಕೋಗಿ ಎಳ್ನೀರು ಕುಡ್ಕೊಂಬರೋಣ. ನಡಿಕಂತ ನಡೆ.